ಹಾಯ್ ಫ್ರೆಂಡ್ಸ್, ಮಾಯಾ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ಈ ದಿನ ಚಿನಿಮಾಗೆ ಬಾಳೆಕಾಯಿ ಪ್ಯೂರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಬಾಳೆಕಾಯಿ ಪ್ಯೂರಿ ಕೊಡೋದ್ರಿಂದ ಅಂದರೆ ನೀವು 6 ತಿಂಗಳಿಂದ ಸ್ಟಾರ್ಟ್ ಮಾಡ್ಬೋದು. ಕೊಡೋದ್ರಿಂದ ಮಕ್ಕಳಿಗೆ ಕ್ಯಾಲ್ಶಿಯಂ ಹೆಚ್ಚಾಗತ್ತೆ, ಹಾಗೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಇನ್ನೂ ಸಾಕಷ್ಟು ಬೆನಿಫಿಟ್ಸ್ ಇದೆ. ಅದು ಅಲ್ಲದೆ ಈ ಟೈಮ್ನಲ್ಲಿ ಇನ್ನೇನೋ ಹಲ್ಲು ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತಲ್ವಾ, ಸೊ ಅದು ಕೊಡೋದ್ರಿಂದ ಕ್ಯಾಲ್ಶಿಯಂ ಜಾಸ್ತಿ ಆಗುತ್ತೆ, ಹಲ್ಲುಗಳಿಗೆ ತುಂಬಾ ಒಳ್ಳೆಯದು. ನಾನು ನಮ್ಮ ಚಿನಿಮಾಗೆ ಮಾಡಿಕೊಡ್ತಾ ಇರ್ತೀನಿ ಅವಾಗವಾಗ. ತುಂಬ ಇಷ್ಟಪಟ್ಟು ತಿಂತಾಳೆ. ಕೆಲವರು ಹೇಳ್ತಾ ಇರ್ತಾರೆ, ಮೇಡಮ್ ನಮ್ಮ ಮಕ್ಕಳು ತಿನ್ನಲ್ಲ, ಹೆಂಗೆ ಎಷ್ಟೇ ಚೆನ್ನಾಗಿ ಮಾಡಿಕೊಟ್ರು ತಿನ್ನೋದಿಲ್ಲ ಅಂತ. ಈ ಥರ ಮಾಡಿ ನೋಡಿ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹೇಳು, ಮೊಮ್ಮು ತಿಂತೀಯಾ? ಮೊಮ್ಮು ತಿಂತೀಯ? ನೀನು ಮೊಮ್ಮು ತಿಂತೀಯಾ? ಮೊಮ್ಮು ತಿಂತೀಯಾ? ತಿಂತೀಯ? ಫ್ರೆಂಡ್ಸ್, ನಾನಿಲ್ಲಿ 2 ಕೇರಳ ಬಾಳೆಕಾಯಿನ ತೊಗೊಂಡಿದ್ದೀನಿ. ನೀವು ಇದಲ್ಲದೆ ಮಾರ್ಕೆಟಲ್ಲಿ ಸಿಗುತ್ತಲ್ವ, ಸೊ ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ, ಫಸ್ಟು ನೀವು ಬಾಳೆಕಾಯಿನ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆನೋ ಅಥವಾ ಅಡುಗೆ ಎಣ್ಣೆನೋ ಈ ರೀತಿ ಕೈಗೆ ಚೆನ್ನಾಗಿ ಸವರ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಾವು ಬಾಳೆಕಾಯಿ ಕಟ್ ಮಾಡುವಾಗ ಕೈ ಕಪ್ಪಗಾಗತ್ತೆ. ಎಣ್ಣೆ ಹಚ್ಚೋದ್ರಿಂದ ಕಪ್ಪಗಾಗೋದಿಲ್ಲ. ಸೊ ಈ ಟಿಪ್ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟು ಬಾಳೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಆನಂತರ ಈ ರೀತಿ ತುದಿನ ಕಟ್ ಮಾಡ್ಕೋಬೇಕು. ಮತ್ತು ನೀವು ಕಟ್ ಮಾಡಿಕೊಂಡು ತೊಳಿಲಿಕ್ಕೆ ಹೋಗಬೇಡಿ, ಫಸ್ಟೇ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಿಪ್ಪೆನ ಫಸ್ಟು ಚಾಕುನಿಂದ ತಕ್ಕೋಬೇಕು. ಇದು ಬಾಳೆಕಾಯಿ ಅಲ್ವಾ, ಸೊ ಅದಕ್ಕಾಗಿ ಫಸ್ಟ್ ನಾವು ಚಾಕುನಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದನ್ನು ಬಿಡಿಸ್ಕೊಂಡ್ಬಿಟ್ರೆ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ. ಈ ಥರ ನಾನು ಆಲ್ರೆಡಿ ಈ ಬಾಳೆಕಾಯಿ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ನಿಮಗೋಸ್ಕರ ಅಂತ ಹೇಳಿ ಬರೀ 2 ಬಾಳೆಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿಟ್ಕೋಬೋದು, ಇದೇನು ಕೆಟ್ಟೋಗೋದಿಲ್ಲ. ಸೊ ಡ್ರೈ ಪೌಡರ್ ಅಲ್ವಾ, ಆರಾಮಾಗಿ ನೀವು 1 ತಿಂಗಳ ಮೇಲೇ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನೋಡ್ತಾ ಇದ್ರಲ್ವ ಎಷ್ಟು ಈಸಿಯಾಗಿ ಸಿಪ್ಪೆ ಬರ್ತಾ ಇದೆ ಅಂತ. ನೋಡಿ, ಈ ಥರ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಇದೇ ಥರ ನೀವು ತಂದಿರೋವಂಥ ಬಾಳೆಕಾಯಿನೆಲ್ಲದನ್ನು ಕಟ್ ಮಾಡಿಕೊಂಡು ಸಿಪ್ಪೆನ ತೆಗೆದಿಟ್ಕೋಬೇಕು. ಈಗ ಈ ರೀತಿ ಸ್ಲೈಸರ್ನಿಂದ ಕಟ್ ಮಾಡ್ಕೊಳ್ಳಿ, ಅಥವಾ ನೀವು ಚಾಕುನಿಂದ ಕಟ್ ಮಾಡಿದ್ರೆ ಸ್ವಲ್ಪ ದಪ್ಪಕ್ಕೆ ಕಟ್ ಆಗುತ್ತೆ, ಒಣಗಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕಾಗಿ ಆದಷ್ಟು ಈ ರೀತಿ ಚಿಪ್ಸ್ ಮಾಡೋವಂಥ ಸ್ಲೈಸರ್ ಇರುತ್ತಲ್ವ, ಅದನ್ನು ಬಳಸ್ಕೊಳ್ಳಿ. ಇಷ್ಟು ತೆಳುವಾಗಿದ್ದರೆ ಸಾಕು. ನೋಡಿ, ಬರೀ 2 ಬಾಳೆಕಾಯಿಗೆ 1 ಪ್ಲೇಟ್ ತುಂಬಿದೆ. ಇದನ್ನು ಈಗ 1-2 ಡೇಸ್ ಬಿಸಿಲಿಗಿಟ್ಟು ಒಣಗಿಸ್ಕೊಳ್ಳೋಣ. ಒಂದು ವೇಳೆ ಮನೇಲಿ ಬಿಸಿಲಿಲ್ಲ ಅಂದರೆ ನೀವು ಓವೆನಲ್ಲಿ ಇಟ್ಕೊಂಡು ಕೂಡ ಡ್ರೈನ್ ಮಾಡ್ಕೋಬೋದು. ಇವಾಗ ನಮಗಿಲ್ಲಿ ಚೆನ್ನಾಗಿ ಬಿಸಿಲಿದೆ, ಅದಕ್ಕಾಗಿ ನಾನು ಬಿಸಿಲಲ್ಲೇ ಇಟ್ಟು ಇದನ್ನು ಒಣಗಿಸ್ಕೊತೀನಿ. ಚೆನ್ನಾಗಿ ಗರ್ಗರಿಯಾಗಿ ಆಗಬೇಕು. 2 ದಿವಸ ಇಟ್ಟರೆ ಸಾಕು. ನೋಡಿ, ಈಗ 2 ಡೇಸ್ ಆಗಿದೆ. 2 ಡೇಸ್ ಆದಮೇಲೆ ಯಾವ ರೀತಿ ಇದೆ ನೋಡಿ. ಇದು ಚೆನ್ನಾಗಿ ಒಣಗಿದೆ ಇಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಮುರಿದಾಗ ಈ ರೀತಿ ಪುಡಿಯಾಗಿ ಆಗಬೇಕು. ಇಷ್ಟಾದರೆ ಚೆನ್ನಾಗಿ ಒಣಗಿದೆ ಅಂತ ಅರ್ಥ. ಇನ್ನೂ ಒಣಗಿಲ್ಲ ಅಂದರೆ ಇನ್ನೂ 1 ದಿವಸ ಬಿಸಿಲಲ್ಲಿಟ್ಟು ಒಣಗಿಸ್ಕೊಳ್ಳಿ. ಒಣಗಿದ್ಮೇಲೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಆದಷ್ಟು ನುಣ್ಣಗೆ ರುಬ್ಕೋಬೇಕು. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ 2 ಟೈಮ್ ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಳ್ಳಿ. ಇನ್ನು ಉಪ್ಪು ಸಕ್ಕರೆ ಇನ್ನೇನು ಹಾಕೋಕ್ಕೆ ಹೋಗಬೇಡಿ, ಬರೀ ಬಾಳೆಕಾಯಿ ಅಷ್ಟೇ ಯೂಸ್ ಮಾಡಬೇಕು. ನೋಡಿದ್ರಲ್ವ, ಈ ರೀತಿ ಪೌಡರ್ ರೀತಿಯಾಗಿ ಮಾಡ್ಕೋಬೇಕು. ಮತ್ತು ಇದನ್ನು ಜರಡಿ ಇಡಬೇಕಾದ ಅವಶ್ಯಕತೆ ಏನಿಲ್ಲ. ಇದು ಸ್ವಲ್ಪ ಬಿಸಿಯಾಗಿರುತ್ತೆ, ಹಾಗಾಗಿ ನೀವು ಡೈರೆಕ್ಟಾಗಿ ಏರ್ ಟೈಟ್ ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಟರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕಾಗಿ ಫಸ್ಟ್ ಒಂದು ಪ್ಲೇಟ್ನಲ್ಲಿ ಹಾಕಿಬಿಟ್ಟು ಒಂದು 10 ನಿಮಿಷ ಹಾಗೆ ಆರಲಿಕ್ಕೆ ಬಿಡಿ. ಇದು ಚೆನ್ನಾಗಿ ತಣ್ಣಗಾದಮೇಲೆ ನೀವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಬೇಕು. ನೋಡಿ, ಇಷ್ಟು ಮಾತ್ರ ಪೌಡರ್ ಆಗಿರಬೇಕು, ತೀರಾ ಪೌಡ್ರಾಗೇ ಇರಬಾರ್ದು. ಆದಷ್ಟು ಸ್ಮೂತಾಗಿರಲಿ. ಸ್ವಲ್ಪ ಕೈಗೆ ರವೆ ಥರ ಸಿಕ್ಕರೂ ಕೂಡ ಪರವಾಗಿಲ್ಲ. ಈ ಪೌಡರ್ನ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಇದನ್ನು ನೀವು 1 ತಿಂಗಳವರೆಗೂ ಇಟ್ಕೊಂಡ್ರೂ ಏನೂ ಆಗೋದಿಲ್ಲ. ಆ್ಯಂಡ್ ಬರೀ 2 ಬಾಳೆಕಾಯಿ ಇದೆಯಲ್ವ, ನಿಮ್ಗೆ ಆರಾಮಾಗಿ 1 ತಿಂಗಳಾಗುತ್ತೆ. ಅಂದರೆ ನಾವು ರೆಗ್ಯುಲರಾಗಿ ಇದೇ ಕೊಡಲ್ಲ ಅಲ್ವಾ, ಚೇಂಜ್ ಮಾಡ್ತಾ ಇರ್ತೀವಿ. ಸೊ ಇಷ್ಟು ಪೌಡರು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಈ ಬಾಳೆಕಾಯಿ ಪೌಡರ್ನ ಹೇಗೆ ಮಾಡೋದು ಅಂತ ನೋಡಿದ್ರಿ. ಈಗ ಇದರಿಂದ ನಾವು ಪ್ಯೂರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಒಂದು ಸಾಸ್ ಪ್ಯಾನ್ಗೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ.
ಹಾಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬಾಳೆಕಾಯಿ ಪೌಡರ್ನ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನೀವು ಬೇಕು ಅಂದರೆ ನೀವು ಮಕ್ಕಳಿಗೆ 2 ಸ್ಪೂನ್ವರೆಗೂ ಕೊಡ್ಬೋದು. ನಾನು ಆದ್ಯಂತಗೆ 1 ಸ್ಪೂನ್ ಅಷ್ಟೇ ಕೊಡ್ತೀನಿ, ಇಷ್ಟ ಆದರೆ ಸಾಕಾಗತ್ತೆ. ಇದರಲ್ಲಿ ಗಂಟುಗಳೇನೂ ಇರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ನ ಆನ್ ಮಾಡಿಕೊಂಡು ಒಂದು 3 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಳಿ, ಇಲ್ಲಾಂದರೆ ತಳ ಅಂಟುಬಿಡುತ್ತೆ. ಫ್ರೆಂಡ್ಸ್, ನೀವು ಬಾಳೆಕಾಯಿ ಪ್ಯೂರಿನ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ, ಹಾಗೆ ಇದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಮಕ್ಕಳಿಗೆ. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಮಾಡಲಿಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ. ಹಾಗೆ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ನೋಡಿ, ಒಂದು 3 ನಿಮಿಷ ಕುದಿಸ್ಕೊಂಡ್ರೆ ಈ ರೀತಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ನೋಡಿ, ರಾ ಬನಾನಾ ಪ್ಯೂರಿ ರೆಡಿ ಆಗಿದೆ. ಪ್ಯೂರಿ ಬಂದು ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು, ಏಕೆಂದರೆ ನಾವು 6 ತಿಂಗಳು ಮಗುಗೆ ಕೊಡೋದ್ರಿಂದ ಸ್ವಲ್ಪ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಒಳ್ಳೆಯದು. ಈಗ ರೆಡಿ ಆಗಿದೆ, ನಮ್ಮ ಚಿನ್ನಿಮ್ಮ ಕೂಡ ತಿನ್ನಲಿಕ್ಕೆ ರೆಡಿ ಆಗಿದ್ದಾಳೆ. ಬನ್ನಿ ನಮ್ಮ ಆದ್ಯಂತಾಗೆ ತಿನ್ಸೋಣ. ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದ ಹಾಗೆ ಮಕ್ಕಳಿಗೆ ಕ್ಯಾಲ್ಶಿಯಂ ಈ ಟೈಮ್ನಲ್ಲಿ ತುಂಬಾ ಅವಶ್ಯ ಇರುತ್ತೆ. ಅದು ಅಲ್ಲದೆ ಕೆಲವು ಮಕ್ಕಳು ಬಾಳೆಹಣ್ಣು ತಿನ್ನಲಿಕ್ಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ. ಅಂಥ ಟೈಮ್ನಲ್ಲಿ ನೀವು ಈ ರೀತಿಯಾಗಿ ಪೌಡರ್ ರೀತಿಯಾಗಿ ತಯಾರಿಸ್ಕೊಂಡು ಬಾಳೆಕಾಯಿನ ಅವ್ರಿಗೆ ಕೊಡ್ಬೋದು. ಇದರಿಂದ ಮಕ್ಕಳು ವೆಯ್ಟ್ ಗೇನ್ ಆಗಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನೀವು 6 ತಿಂಗಳು ಮಗುಗೆ ಕೊಡೋದಾಯಿತು ಅಂದರೆ 1 ರಿಂದ 2 ಟೀ ಸ್ಪೂನ್ವರೆಗೂ ಕೊಡ್ಬೋದು. 7 ತಿಂಗಳು ಮಗುಗಾದರೆ 1/4 ಕಪ್ವರೆಗೂ ಕೊಡ್ಬೋದು. ಅಂದರೆ ನೀವು 1 ವಾರ ಬಿಟ್ಟು 1 ವಾರ ಚೇಂಜ್ ಮಾಡ್ತಾ ಇರಬೇಕು, ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರಬೇಕು. ಹಾಗೆ 8 ತಿಂಗಳು ಮಗುಗೆ ನೀವು 1/2 ಕಪ್ವರೆಗೂ ಈ ಬನಾನಾ ಪ್ಯೂರಿನ ಮಾಡಿಕೊಡ್ಬೋದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಬಾಳೆಕಾಯಿ ಪ್ಯೂರಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಈ ವಿಡಿಯೋಯಿಂದ ತಮಗೂ ಹೆಲ್ಪ್ ಆಗಿದೆ ಅನ್ಕೋತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.